ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ 12 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ರಾಮಾಂಜನೇಯ ದೇಗುಲ, ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲ, ತುಮಕೂರು, ಶಿವಮೊಗ್ಗ, ಮೈಸೂರು, ಗದಗ ಸೇರಿದಂತೆ ಹಲವೆಡೆ ಪೂಜೆ ಪುನಸ್ಕಾರಗಳು ನಡೆದಿವೆ. ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ ರೀತಿಯ ಪೂಜೆಯನ್ನು ಮಾಡಲಾಗಿದೆ, ವಿಶೇಷ ಪೂಜೆಯನ್ನು ಮಾಡಲಾಗಿದೆ ಅಂತ. ಇದು ನರೇಂದ್ರ ಮೋದಿ ಅವರು ಸುದೀರ್ಘವಾಗಿ ಆಡಳಿತವನ್ನ ಮಾಡಿದಂತ ಜವಾಹರಲಾಲ್ ನೆಹರು ಅವರ ದಾಖಲೆಯನ್ನ ಮುರಿದಂತ ಹಿನ್ನೆಲೆಯಲ್ಲಿ ಆ ದಿನ ಇವತ್ತು. ಆ ಕಾರಣಕ್ಕೋಸ್ಕರ ಈ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಶೇಷಾದ್ರಿಪುರಂ ಬೆಂಗಳೂರು, ಮಲ್ಲೇಶ್ವರಂ ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಮೈಸೂರು, ಗದಗ ಈ ಜಿಲ್ಲೆಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬಾಂಬ್ ಸಿಡಿಸಿದೆ. ಕಾಂಗ್ರೆಸ್ ಅವಧಿಯಲ್ಲಿ ಹಗರಣದ ಆರೋಪವನ್ನ ಮಾಡಲಾಗಿದೆ. ಕಸದ ಟೆಂಡರ್ನಲ್ಲಿ ಭಾರೀ ಹಗರಣ ನಡೆದಿದೆ ಅನ್ನುವಂತ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿಯ ಬಾಂಬ್ ಇದು. ಕಾಂಗ್ರೆಸ್ ಅವಧಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಸದ ಟೆಂಡರ್ನಲ್ಲಿ ಭಾರೀ ಹಗರಣ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ. ದೆಹಲಿಯ ರಾಮ್ಕಿ ಕಂಪನಿಗೆ ಟೆಂಡರ್ ಅನ್ನ ಕೊಡಲಾಗಿದೆ. 36,000 ಕೋಟಿ ಲೂಟಿ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. 36,000 ಕೋಟಿ, 1,000-2,000 ಅಲ್ಲ, 36,000 ಕೋಟಿ. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಹಗರಣ ಆಗಿದೆ. ಬೆಂಗಳೂರು ಜನರ ದುಡ್ಡನ್ನ ಕಾಂಗ್ರೆಸ್ ತಿಂದಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಕಿತ್ತಾಡ್ತಾ ಇದ್ದಾರೆ ಅನ್ನುವಂತ ಹಗರಣದ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಕಿತ್ತಾಟ ನಡೀತಾ ಇರೋದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆರೋಪ. ಯಾವ ಸರ್ಕಾರ ಬರಲಿ, ಕಳ್ಳರಂತೂ ಆಡಳಿತ ಮಾಡ್ತಿರುವಂತವ್ರು ಅಂತ ವಿರೋಧ ಪಕ್ಷದಲ್ಲಿರುವಂತವ್ರು ಹೇಳ್ತಾನೆ ಇರ್ತಾರೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇವ್ರು ಯಾವ ರೀತಿಯಾಗಿ ಕಳ್ಳರು, ಭ್ರಷ್ಟಾಚಾರಿಗಳು ಅಂತ ಕಾಂಗ್ರೆಸ್ನವ್ರು ಬಿಚ್ಚಿರ್ತಾ ಇದ್ರು. ಈಗ ಕಾಂಗ್ರೆಸ್ನವರು ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಿ ಇವರು ನಮ್ಕಿನ್ನ ದೊಡ್ಡ ಕಳ್ಳರು ಅಂತ ಇವ್ರು ತೋರಿಸ್ತಾರೆ. ಎರಡು ಪಕ್ಷದವರು ಕೂಡ ಅಷ್ಟೇ. ಏನ್ ಆರೋಪ ಮಾಡಿದ ನೋಡ. ಕಸದಿಂದ ದುಡ್ಡು ಮಾಡೋದು ಹೆಂಗೆ? ಕಸದ ಗಾರ್ಬೇಜ್ ಮನಿ, ದಿಸ್ ಈಸ್ ಗಾರ್ಬೇಜ್ ಮನಿ. ಸಿದ್ದರಾಮಯ್ಯ 1, ಇವ್ರು ಸಿದ್ದರಾಮಯ್ಯ 2. ಗೋಲ್ಡ್ ಹೆಂಗ್ ಮಾಡೋದು? ಕಸನ ಗಾರ್ಬೇಜನ್ನು ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂಥ ಸ್ಕೀಮ್ ಇದು. ಕಾಂಗ್ರೆಸ್ ಸರ್ಕಾರ ಕಸದಿಂದ ಕಾಸು ತೆಗೀತಿದೆ. ಕಾಂಗ್ರೆಸ್ ಸರ್ಕಾರ ಕಸದಿಂದ ಕಾಸು ತೆಗಿತಾ ಇದೆ. ಬೆಂಗಳೂರು ಕಸದಲ್ಲಿ ಗಬ್ಬು ನಾರ್ತಾ ಇದೆ. ಈಗ ಅಕ್ರಮದ ಗಬ್ಬು ವಾಸನೆ ಬೆಂಗಳೂರಿಗೆ ಬರ್ತಾ ಇದೆ. ಹೈಕಮಾಂಡ್ಗೆ ಒಂಥರ ಕಪ್ಪ ಕಾಣಿಕೆ ಕೊಡುವಂತ ಇದು ದೊಡ್ಡ ಸ್ಕೀಮ್. ಇದರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಇರುವಂತ ಒಂದು ಪ್ರಾಜೆಕ್ಟ್ ಇದು. ಯಾಕಂದ್ರೆ ಅವನಿಗೆ ಎಸ್ಟಿಲೇಷನ್ 27,000 ಕೋಟಿ ಬರ್ತದೆ. ಅವನು ನಮ್ಮಲ್ಲೇ ನಮ್ಮ ಕರ್ನಾಟಕದವರೇ ಮಾಡ್ತಾ ಇರುವಂತ ಪ್ಲಾಂಟು ಇರೋ ಸಿಸ್ಟಮ್ ಅಲ್ಲೇ 40 ರೂಪಾಯಿ ಕೊಡಿ ನನಗೆ ಟನ್ಗೆ ಎಕ್ಸ್ಟ್ರಾ ಸಾಕು, 260 ಕೊಡ್ತಾ ಇದ್ದೀರಾ, ಅದನ್ನ 300 ರೂಪಾಯಿ ಮಾಡಿ ಅಂತ ಹೇಳಿದ. ಈ ಲೂಟಿ ಐತಲ್ಲ, ಇದು ಕ್ಯಾಬಿನೆಟ್ಟಿನಲ್ಲಿ ಅಪ್ರೂವ್ ಆಗಿರುವಂಥ ದೊಡ್ಡ ಲೂಟಿ ಇದು. ಅದಕ್ಕೆ ನಾನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೈನ್ ಹಾಕಿದ್ದಾನೆ, ಡಿ ಕೆ ಶಿವಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬೆಂಗಳೂರು. ನಾನು ಇನ್ನೊಂದು ಹೇಳ್ತೀನಿ, ನಾವು ಇವತ್ತೂ ತಾವು ಆಗ್ತಾ ಇದ್ರಿ, ಕಳೆದ 4-5 ದಿನದಿಂದನೂ ನಾನು ನೋಡ್ತಾ ಇದ್ದೀನಿ, ಬೆಂಗಳೂರು ಅಭಿವೃದ್ಧಿ ಬೇಕು, ಖಾತೆ ಬೇಕು, ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಯಾಕೆ ಹೊಡೆದಾಟ ನಡೀತಾ ಇದೆ? ವೈ ಫೈಟ್? ಬೆಂಗಳೂರು ಬೇಕು, ಬೆಂಗಳೂರು ಅಭಿವೃದ್ಧಿ ಬೇಕು, ಬೆಂಗಳೂರು ಅಭಿವೃದ್ಧಿ ಬೇಕು. ಈಗ ಡೆಲ್ಲಿಗೂ ಹೋಗೈತೆ ಕೇಸು. ಯಾಕೆ ಅಂದ್ರೆ ಇದಕ್ಕೆ ಈ ಗಬ್ಬು ನಾತಾ ಇದೆಯಲ್ಲ, ಇದನ್ನ ತಿನ್ನೋದಕ್ಕೋಸ್ಕರ ತಕ್ಷಣ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಬೇಕು. ಟೆಂಡರ್ ಅನ್ನ ಬೋಗಸ್ ಟೆಂಡರ್, ಕರಪ್ಟ್ ಟೆಂಡರ್, ಇದು ಶಾಮೀಲಾಗತಕ್ಕಂಥ ಟೆಂಡರ್, ಲೂಟಿ, ಬೆಂಗಳೂರು ಜನನ ಲೂಟಿ. ಬೆಂಗಳೂರು ಜನ ಇನ್ನು ಮುಂದೆ ಯಾರು ಕಸನ ಆಚೆ ಹಾಕಂಗೇ ಇಲ್ಲ. ನೀವು ಏನಾದರೂ ಆಹಾರ ತಗೊಂಡಕ್ಕೆ ಮನೆಗೆ ತಗೊಂಬಂದ್ರೆ ಅಷ್ಟು ದುಡ್ಡು ಕಸಕ್ಕೂ ಕೊಡ್ಬೇಕು. ನೀವು ಅಕ್ಕಿಗೆ ಏನು ರೇಟ್ ಕೊಡ್ತೀರಾ, ಕಸಕ್ಕೂ ಅಷ್ಟು ರೇಟ್ ಕೊಡ್ಬೇಕು. ಆ ರೇಟ್ ಬಂದ್ಬಿಡ್ತೈತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಪಟೇಲ್ರೆ, ಈ ಬಿಜೆಪಿ ಗೌರ್ಮೆಂಟ್ ಇದ್ದ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಅಂತೂ ಇಂತೂ ವಿರೋಧ ಪಕ್ಷದವರು ಕಂಡುಬಿಡ್ತಾ ಇದಾರಲ್ಲ ಅನ್ನೋದೊಂದು ಖುಷಿ ಇಲ್ಲಿ. ಈಗ ಆರೋಪ ಹಗರಣದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ಅಶೋಕ್ ಅವರು,
ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರಂತೆ? 36,000 ಕೋಟಿಯ ಹಗರಣ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಯಾರು ಲೂಟಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ, ಎಷ್ಟು ಸಾವಿರ ಕೋಟಿ ಲೂಟಿ ಆಗಿದೆ? ಪೃಥ್ವಿ ಆರ್ ಅಶೋಕ್ ರವರು ಹಳೆ ಬಾಟ್ಲಿಗೆ ಹೊಸ ಮದ್ಯವನ್ನು ಇವತ್ತು ತುಂಬಿಸಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಇದು ಹಳೆಯ ಕತೆ. ಈ ಹಿಂದೆ ಕೂಡ ಎಲ್ಲೊಂದು ಕಡೆ 36,000 ಕೋಟಿ ರೂಪಾಯಿನ ಒಂದೇ ಕಂಪನಿಗೆ ಟೆಂಡರ್ ಕೊಡಲಿಕ್ಕೆ ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿದರು. ಈ ಕಸದ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಅತಿ ದೊಡ್ಡ ಆರೋಪಗಳು ಬಂದಿತ್ತು. ಎಲ್ಲೊಂದು ಕಡೆ ಇದರಿಂದ ಕಿಕ್ ಬ್ಯಾಕ್ ಇದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸುಮಾರು 10,000 ಕೋಟಿ ಕಿಕ್ ಬ್ಯಾಕ್ ಇದೆ ಅಂತ ಹೇಳಲಾಯಿತು. ಒಟ್ಟಾರೆ ಒಂದೇ ಸರಿ ಒಂದೇ ಕಂಪನಿಗೆ ಹಲವಾರು ವರ್ಷಗಳ ಕಾಲ ಈ ಕಸದ ಟೆಂಡರ್ ಕೊಡುವ ಉದ್ದೇಶ ಏನು ಎಂಬ ಚರ್ಚೆ ಕೂಡ ನಡೀತಿತ್ತು. ಯಾಕಂದರೆ ಬೇರೆ ಬೇರೆ ವಲಯಗಳನ್ನು ಮಾಡಿ ಕಸದ ಟೆಂಡರ್ಗಳನ್ನ ಕೊಡಲಾಗ್ತಿತ್ತು. ಆದರೆ ಈ ಬಾರಿ ಒಂದೇ ಒಂದು ಕಂಪನಿಗೆ ಕಸದ ಟೆಂಡರ್ ಕೊಡಲಿಕ್ಕೆ ಇಲ್ಲೊಂದಷ್ಟು ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಕ್ಕೆ ಸಂಪುಟ ಉಪಸಮಿತಿಯನ್ನು ಕೂಡ ಸಿದ್ದರಾಮಯ್ಯ ರಚನೆಯನ್ನು ಮಾಡಿದರು. ಇದೀಗ ಆರ್ ಅಶೋಕ್ ರವರು 36,000 ಕೋಟಿ ರೂಪಾಯಿಯ ಈ ಕಸದ ಟೆಂಡರನ್ನು ಖಾಸಗಿ ಕಂಪನಿ ಆಗಿರ್ತಕ್ಕಂಥ ರಾಮ್ಕಿ ಕಂಪನಿಗೆ ಕೊಡಲಾಗಿದೆ ಅಂತೇಳಿ ಆರ್ ಅಶೋಕ್ ರವರು, ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ರವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದು 10,000 ಕೋಟಿ ಕಿಕ್ ಬ್ಯಾಕ್ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಮತ್ತು ಇದರಲ್ಲಿ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಆಗಿದೆ. ಈಗಾಗಲೇ ಈ ಹಿಂದಿದ್ದಂಥ ಸಿದ್ದರಾಮಯ್ಯನವರು ರಚಿಸಿದಂಥ ಉಪಸಮಿತಿಯನ್ನು ರದ್ದು ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಮ್ಕಿ ಕಂಪನಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮತ್ತೊಂದು ಉಪಸಮಿತಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥ ಆ ಮುಖಾಂತರ ಈ ಸರ್ಕಾರ ಬಂದ ಕೂಡಲೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತಿ ದೊಡ್ಡ ಒಂದು ಹಗರಣ ಆಗ್ತಾ ಇದೆ ಮತ್ತು ಕಸದ ಮಾಫಿಯಾ ಆಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥ ಆ ಮುಖಾಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ವಿಪಕ್ಷ, ಇದೀಗ ತಡವಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ವಿಪಕ್ಷ ಬೆಂಗಳೂರಿನಲ್ಲಿ ಗಬ್ಬುನಾರ್ತಿಕ್ಕಂಥ ಕಸದ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟಕ್ಕೆ ಇದೀಗ ಮಾತನಾಡ್ತಿರ್ತಕ್ಕಂಥ ಕಳೆದ 4 ತಿಂಗಳಲ್ಲಿ ಕೂಡ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇರತಕ್ಕಂಥ ಹಲವಾರು ಪ್ರದೇಶಗಳಲ್ಲಿ ಕಸ ಎತ್ತದೆ, ಗಬ್ಬು ನಾರ್ತಿರ್ತಕ್ಕಂಥ ಇದರ ಬಗ್ಗೆ ಯಾವತ್ತೂ ಕೂಡ ಚಕಾರವೆತ್ತದಂಥ ಆರ್ ಅಶೋಕ್ ಅವರು ಇದೀಗ ದಿಢೀರ್ನೇ ಎಲ್ಲೊಂದು ಕಡೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಬೆಳವಣಿಗೆ ಅನ್ನೋದು ಭಾರತೀಯ ಜನತಾ ಪಕ್ಷದವರ ಅನೇಕ ಕಾರ್ಯಕರ್ತರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದರ ನಡುವೆ 36,000 ಕೋಟಿ ರೂಪಾಯಿನ ರಾಮ್ಕಿ ಎಂಬ ಕಂಪನಿಗೆ ಕೊಡ್ತಿರ್ತಕ್ಕಂಥದ್ದು. ಈ ಕಂಪನಿಗೆ ಕೊಡ್ತಿರೋ ಹಿಂದೆ ಕೂಡ ಕಿಕ್ ಬ್ಯಾಕ್ ಇದೆ ಅಂತೇಳಿ ಗಂಭೀರ ಆರೋಪ ಮಾಡಿರ್ತಕ್ಕಂಥ ಆರ್ ಅಶೋಕ್ ರವರು ಇದರಲ್ಲಿ 10,000 ಕೋಟಿ ರೂಪಾಯಿಯಷ್ಟು ಕಮಿಷನ್ ಅನ್ನು ಕೊಡಲಾಗ್ತದೆ. 10,000 ಕೋಟಿಯ ಪಾಲುದಾರರು ಕಾಂಗ್ರೆಸ್ನ ಹೈಕಮಾಂಡ್ ಎಂಬ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಕ್ಕೆ ನಾವು ಸಿಬಿಐ ತನಿಖೆ ಕೂಡ ಆರ್ ಅಶೋಕ್ ಅವರು ಒತ್ತಾಯ ಮಾಡಿರ್ತಕ್ಕಂಥದ್ದು ಮತ್ತು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೂ ದೂರನ್ನು ಕೊಡ್ತೀವಿ ಮತ್ತು ಲೋಕಾಯುಕ್ತಕ್ಕೂ ದೂರು ಕೊಡ್ತೀವಿ ಅಂತೇಳಿ ಈಗಾಗಲೇ ಆರ್ ಅಶೋಕ್ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿರ್ತಕ್ಕಂಥ. ಸದ್ಯ ಬೆಂಗಳೂರು ಜಿಬಿಎ ಖಾತೆಗಾಗಿ ಈಗಾಗಲೇ ತಕರಾರು ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲ ಪ್ರಾಧಿಕಾರಗಳನ್ನು ಕೊಡಬೇಕಂತೇಳಿ ಕೃಷ್ಣ ಬೈರೇಗೌಡರು ಕೂಡ ಇದುವರೆಗೂ ಕೂಡ ಜಿಬಿಎ ಖಾತೆಯ ಇನ್ಚಾರ್ಜ್ ಅನ್ನು ತೆಗೆದುಕೊಂಡಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳ ಬಳಿಯೇ BMRDA ಮತ್ತು BDA ಹಾಗೂ ನಗರ ಯೋಜನೆ ಇರ್ತಕ್ಕಂಥದ್ದು. ಈ ಪ್ರಾಧಿಕಾರಗಳು ಕೊಡುವವರು ಕೂಡ ನಾನು ಅಧಿಕಾರವನ್ನು ವಹಿಸಿಕೊಳ್ಳಲ್ಲ ಮತ್ತು ಒಂದು ವೇಳೆ ಕೊಡದೇ ಇದ್ರೆ ಅರ್ಧ ಖಾತೆ ನನಗೆ ಬೇಡ, ಪೂರ್ತಿ ಖಾತೆ ಕೊಟ್ಟರೆ ಮಾತ್ರ ಬೇಕು ಮತ್ತು ಖಾತೆಯನ್ನು ಕೊಡದೇ ಇದ್ರೆ ನನಗೆ ಅಭ್ಯಂತರ ಇಲ್ಲ, ಬೇರೆ ಖಾತೆಯನ್ನು ಕೊಡಿ ಅಂತೇಳಿ ಈಗಾಗಲೇ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಈಗ ಹೈಕಮಾಂಡ್ ಅಂಗಳಕ್ಕೂ ತಲುಪಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಕೂಡ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕದ ಪ್ರಮುಖ ವಿಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಗಂಭೀರ ಆರೋಪವನ್ನು ಈ ಸರ್ಕಾರದ ಮೇಲೆ ಮಾಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು. 36,000 ಕೋಟಿ ರೂಪಾಯಿಯ ಕಸದ ಅವ್ಯವಹಾರ ನಡೆದಿದೆ, ಅತಿ ದೊಡ್ಡ ಸ್ಕ್ಯಾಮ್ ನಡೆದಿದೆ. ಈ ಸ್ಕ್ಯಾಮ್ ಇಂದ 10,000 ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆಯಲಾಗ್ತಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಗಂಭೀರ ಆರೋಪದ ತನಿಖೆ ಸಿಬಿಐ ತನಿಖೆಗೆ ಒತ್ತಾಯ ಮಾಡಿರ್ತಕ್ಕಂಥದ್ದು. ಲೋಕಭವನಕ್ಕೆ, ರಾಜ್ಯಪಾಲರಿಗೆ, ಲೋಕಾಯುಕ್ತ ದೂರು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಸಭೆಗೆ ನಾನು ಮತ್ತೆ ಆಯ್ಕೆ ಬಯಸಲಿಲ್ಲ, ರಾಜ್ಯಸಭೆಗೆ ಮುಂದುವರಿಯುವ ವ್ಯಾಮೋಹ ಕೂಡ ಇಲ್ಲ. ಕಾಂಗ್ರೆಸ್ ಆರೋಪಗಳಿಗೆ ದೇವೇಗೌಡರ ಪ್ರತಿಕ್ರಿಯೆ ಇದು. ಸಿಕ್ಕಿದ್ದೇ ಚಾನ್ಸು, ದೇವೇಗೌಡರನ್ನ ಆಯ್ಕೆ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ರಾಜಕೀಯವಾಗಿ ಲಾಭ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ದೇವೇಗೌಡರಿಗೆ ಅವಮಾನ ಮಾಡಲಾಯಿತು, ಒಕ್ಕಲಿಗರಿಗೆ ಅವಮಾನ ಮಾಡಲಾಯಿತು, ಕರ್ನಾಟಕಕ್ಕೆ ಅವಮಾನ ಮಾಡಲಾಯಿತು ಅಂತ ಬೊಬ್ಬೆ ಹೊಡಿತಾ ಇದ್ರು. ಅದಕ್ಕೆ ದೇವೇಗೌಡರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ನಾನು ಮತ್ತೆ ಆಯ್ಕೆ ಬಯಸಲಿಲ್ಲ, ರಾಜ್ಯಸಭೆಗೆ ಮುಂದುವರಿಯುವಂತ ವ್ಯಾಮೋಹವೂ ಕೂಡ ಇಲ್ಲ ನನಗೆ ಬೇಕಿದ್ರೆ ನಾನೇ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದೆ. ಕುಮಾರಸ್ವಾಮಿ ಕೂಡ ಹೇಳಿದ್ರು ಸ್ಪರ್ಧೆ ಬೇಡ ಅಂತ. ಮೋದಿ ಮತ್ತು ನನ್ನ ಸಂಬಂಧ ಚೆನ್ನಾಗಿದೆ. ಪ್ರಧಾನಿ ಮೋದಿಗೆ ವಿದೇಶದಲ್ಲೂ ಎತ್ತರದ ಸ್ಥಾನವಿದೆ. ನನ್ನ ಅವರ ಸಂಬಂಧ ರಾಜ್ಯಸಭಾ ಸ್ಥಾನಕ್ಕೆ ಸೀಮಿತ ಮಾಡಬೇಡಿ, ಅದಕ್ಕೆ ಸೀಮಿತ ಅಲ್ಲ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರ ಹೇಳಿಕೆ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಅದರಿಂದ ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ನಿಕಟವಾದ ಸಂಬಂಧವನ್ನು
ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವ್ರನ್ನ ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಮಾಡಿದ್ರು. ಅಕ್ರಮ ಸಂಬಂಧಕ್ಕೆ ಬಾಲಕಿ ಬಲಿ, ಬಾಲಕಿ ಹಂತಕರ ರಕ್ಷಣೆಗೆ ನಿಲ್ತಾ ಕಾಕಿ, ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಬೇಜವಾಬ್ದಾರಿ. ಅಯ್ಯೋ ಕಂದ, ಜಸ್ಟಿಸ್ ಫಾರ್ ವೆನ್ನೆಲಾ. ಪ್ರೀತಿ ಪ್ರೇಮ ಬ್ರೇಕಪ್, ಬೇರೆ ಮದುವೆ, 19 ವರ್ಷಗಳ ಬಳಿಕ ಹಳೆ ಪ್ರೀತಿ ರೀಕನೆಕ್ಟ್ ಆಗಿದೆ. ಲಾಯರ್ ಬಿಲ್ಡರ್ ಸೇರಿ ಕಂದಮ್ಮನನ್ನ ಕೊಲೆ ಮಾಡಿದ್ರು. ತಾಯಿಯೇ ಈ ಕೊಲೆಗೆ ಸಪೋರ್ಟ್ ಮಾಡ್ದಂಗೆ ಆಗ್ಬಿಡ್ತು. 19 ವರ್ಷಗಳ ಬಳಿಕ ಹಳೆ ಡವ್ ಸಿಗ್ತಾ, ಹಳೆ ಲವ್ ಮತ್ತೆ ಕನೆಕ್ಟ್ ಆಯ್ತು. ಇವರ ಅಕ್ರಮ ಸಂಬಂಧಕ್ಕೆ ಮಗು ಬಲಿಯಾಯಿತು. ಬಾಲಕಿ ವೆನ್ನೆಲ್ಲಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಅಮ್ಮನ ಕಳ್ಳಾಟಕ್ಕೆ ಬಲಿಯಾದ್ಲು ಬಾಲಕಿ. ಅಮ್ಮನ ಪ್ರಿಯಕರ್ನಿಂದಲೇ ಬಾಲಕಿಯ ಕೊಲೆ ಆಯಿತು. ಐಸ್ ಕ್ರೀಮ್ ವಿಚಾರಕ್ಕೆ ಕೊಲೆ ಮಾಡ್ತಾನೆ ಅಂದ್ರೆ ಲೆಕ್ಕ ಹಾಕಿದೆ ಆ ಪಾಪಿ. ದೂರು ಕೊಟ್ಟರು ಕೂಡ 2 ತಿಂಗಳು ಕಾಕಿ ಕಳ್ಳಾಟ ಆಡಿದೆ. ಎಂಜಲು ಕಾಸು ತಿಂದಿದ್ರು ಏನೋ. ನಿಯತ್ತಿಲ್ಲದಂತ ಕೆಲವು ಪೊಲೀಸರು ಎಂಜಲು ಕಾಸಿನ ಆಸೆಗೋಸ್ಕರ ಈ ಪ್ರಕರಣವನ್ನೇ ಹಳ್ಳ ಇಡಿಸಿದ್ರು. ಕೇಸ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ವೈಫಲ್ಯ, ನಿರ್ಲಕ್ಷ್ಯ, ಬೇಜವಾಬ್ದಾರಿ, ಡೀಲು ಎಲ್ಲ ಕಾಣಿಸುತ್ತೆ. ಒತ್ತಡ ಹಾಕಿದ ಮೇಲೆ FIR. ಪ್ರಿಯಕರ ಮೋಹನ್ನನ್ನ ಬಂಧನ ಮಾಡಲಾಗಿದೆ. ಕೊಲೆಘಟಕ ಮೋಹನ್ನನ್ನ ಬಂಧನ ಮಾಡಲಾಗಿದೆ. ಪ್ರಿಯಾಂಕಾ ಎಸ್ಕೇಪ್ಗೆ ಪೊಲೀಸರೇ ನೆರವಾದ್ರ ಅಂತ ಸಾಕ್ಷ್ಯ ನಾಶಕ್ಕೆ ಪೊಲೀಸರೇ ಅವಕಾಶ ಕೊಟ್ಟಿದ್ದಾರ. ಮಗು ಕೊಲೆ ಕೇಸ್ನಲ್ಲಿ ಕಾಕಿಯ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ವೆನ್ನೆಲ್ಲಾ ಕೊಲೆ ಕೇಸ್ನ ಇಂಚಿಂಚು ಮಾಹಿತಿ ನ್ಯೂಸ್ 18 ಮುಂದೆ ಇರ್ತಾನೆ ಇದೆ. ನ್ಯಾಯ ಸಿಗೋವರೆಗೂ ನ್ಯೂಸ್ 18 ಕೂಡ ಆ ಕುಟುಂಬದ ಪರವಾಗಿ ನಿಂತ್ಕೊಂಡಿದೆ. ಜಸ್ಟಿಸ್ ಫಾರ್ ವೆನಿಲಾ ಅಂತ ಬೆಳಗ್ಗೆಯಿಂದ ತೋರಿಸ್ತಾ ಇದೀವಿ ನಿಮ್ಗೆ. ಅಭಿಯಾನವನ್ನ ಕೂಡ ಮಾಡ್ತಾ ಇದೀವಿ. ಆವಾಗಲೇ ಅವರ ತಂದೆ ಕೂಡ ಸಿಕ್ಕಿದೆ. ಪಾಪ ಕಣ್ಣೀರನ್ನ ಹಾಕ್ತಾರೆ. ಕಣ್ಣೀರನ್ನ ಹಾಕೋದನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಕೂಡ ಅಷ್ಟೇ ಮನ್ಸು ಹೊಡೆದೋಗುತ್ತೆ. ನನ್ನ ಮಗಳನ್ನ ಅಮಾನುಷವಾಗಿ ಕೊಂದಿದ್ದಾರೆ, ಮಗಳ ಸಾವಿಗೆ ಕಾರಣ ಆದವರು ಶಿಕ್ಷೆ ಆಗಬೇಕು. ನ್ಯೂಸ್ 18 ಮೂಲಕ ಬಾಲಕಿ ತಂದೆ ಪ್ರವೀಣ್ ಅವರು ಆಗ್ರಹಿಸಿದರು. ನನ್ನ ಮಗಳ ಸಾವಿಗೆ ಕಾರಣ ಆದಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಫಸ್ಟ್ ನ್ಯಾಚುರಲ್ ಡೆತ್ ಅಂತೆಲ್ಲ ಹೇಳಿ ಯಾಮಾರಿಸುವಂತ ಕೆಲಸ ಆಗಿತ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇವ್ರಿಗೆ ಕೊಲೆ ಮಾಡಲಾಗಿದೆ ಅಂತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಂತ ಸಂದರ್ಭದಲ್ಲೂ ಕೂಡ ಇವರ ಅನುಮಾನಕ್ಕೆ ಪುಷ್ಟಿ ಬರುತ್ತೆ. ಅದಾದ್ಮೇಲೆ ಇವರ ಅಕ್ಕನಿಗೆ ತಿಳಿಸ್ತಾರೆ. ಅವ್ರ ತಂದೆ ಏನ್ ಮಾತನಾಡಿದ್ರು ನೋಡೋಣ. FSL ರಿಪೋರ್ಟ್ ಬರ್ಲಿ, FSL ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ಒಪಿನಿಯನ್ ತಗೊಂಡ್ಬಿಟ್ಟು ಒಂದೇ ಸತಿ ನಾವು ಇದನ್ನ ಈ ಕೇಸ್ ಅವ್ರ ಒಪಿನಿಯನ್ ಪ್ರಕಾರವಾಗಿ ಯಾವ ತರ ಇದು ಕೇಸ್ ನ ತಿರುಗಿಸ್ಬೇಕು ಆತರ ಮಾಡನಂತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಸರ್. ಅವರು ಕೊಟ್ಟಿದ್ದ ಆನ್ಸರ್ ವಾಸ್ ನಾಟ್ ಕನ್ವಿನ್ಸಿಂಗ್. ಐ ವಾಸ್ ನಾಟ್ ಕನ್ವಿನ್ಸ್ಡ್ ಅಟ್ ಆಲ್ ಸರ್ ಅದ್ರ ವಿಚಾರದಲ್ಲಿ. ಸ್ಟೇಷನ್ ಇಂದ ಆಚೆ ಬರ್ತಿದ್ದಂಗೆನೆ ನನ್ನ ಫೋನ್ ಅಲ್ಲಿ ನಾನು ಅದನ್ನ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಬಿಟ್ಟು ನಾನು ನಮ್ಮ ಅಕ್ಕ ಕಳಿಸ್ಕೊಟ್ಟೆ. ನಮ್ಮ ಅಕ್ಕ ಬಂದ್ಬಿಟ್ಟು UK ದಲ್ಲಿ ಶಿ ಈಸ್ ಆಲ್ಸೋ ಚೈಲ್ಡ್ ಸ್ಪೆಷಲಿಸ್ಟ್ ಅಂಡ್ ಟ್ರಾಮಾ ಕೇರ್ ಅಲ್ಲೂ ಕೆಲಸ ಮಾಡಿರೋರು ಸರ್ ಅವರು ಪೀಡಿಯಾಟ್ರಿಷಿಯನ್ ಸರ್ ಅವರು. ಸೊ ಅವರಿಗೆ ಕಳಿಸ್ಕೊಟ್ಟಿದ್ದು ಒಂದು ವಿತಿನ್ 5 ಮಿನಿಟ್ಸ್ ನನಗೆ ರಿಟರ್ನ್ ಕಾಲ್ ಬಂತು ಸರ್. ಬಂದ್ಬಿಟ್ಟು ಪ್ರವೀಣ, ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್, ಇಲ್ಲಿ ಮೋಸದ ಸಾವು ನಡೆದಿದೆ, ಇಲ್ಲಿ ದಿಸ್ ಈಸ್ ಅ ಮರ್ಡರ್, ದಿಸ್ ಇಸ್ ಹಾಮಿಸೈಡ್ ಅಂತ ನಮ್ಮ ಅಕ್ಕ ಫಸ್ಟ್ ನನಗೆ ಕನ್ಫರ್ಮ್ ಮಾಡಿದ್ದು ಸರ್. ಅದನ್ನ ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನನ್ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಸಾಯಿಸಿದಾರೆ ಇವ್ರು ಲೋಕಲ್ಗಳು ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿತ್ತು ಸರ್. ಹಿಂಗೆಲ್ಲ ಆಗೈತೆ, ಪಾಪು ಹಿಂಗ್ ಮಾಡಿಟ್ಬಿಟ್ಟು ಕೊಲೆ ಮಾಡಿದಾರೆ ನೋಡ್ರಾಗ ಅಂತ ಹೇಳ್ದೆ ನಾನು. ಬಾಬಾ ಬೇಡ, ಬಿಡೋದ್ ಬೇಡ ಇವಳನ್ನ, ಇವ್ರು ಇಬ್ಬರು ಏನ್ ಇವ್ರು ಯಾರು ಮಾಡಿದಾರೋ ಅವ್ರು ತಪ್ಪಿದಸ್ರು ಶಿಕ್ಷೆ ಆಗಲೇಬೇಕು ಬಾಬಾ ಅಂತ ಕುತ್ಕೊಂಡೆ ಸರ್. ಅವ್ರು ಫುಲ್ ಬ್ಯಾಕ್ ಬೋನ್ ಆಗಿ ನನಗೆ ಸಪೋರ್ಟ್ ಮಾಡಿದೆ ಸರ್ ಅವ್ರು ನನಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಅವ್ರ ತಂದೆ ಎಲ್ಲ ಫುಲ್ ಅವ್ರ ತಂದೆಗೆ ಪೊಲೀಸರು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು IGP ಕಡೆಯಿಂದ ಎಲ್ಲ ಹೋಗಿದಂತ ಹಿನ್ನೆಲೆಯಲ್ಲಿ ಈಗ ತನಿಖೆ ಯಾವ ಹಂತದಲ್ಲಿದೆ? ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳಲ್ಲ, ಅವಳ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ?
ಪೃಥ್ವಿ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡ್ಗೋಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಸ್ಟಡಿಯಲ್ಲಿದ್ದಂತಹ ಮೋಹನ್ ಅನ್ನ ವಿಚಾರಣೆ ಮಾಡಿ ಆತನಿಂದಲೂ ಕೂಡ ಹೇಳಿಕೆ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಕರಣ ದಾಖಲಾಗಿ ಈಗಾಗಲೇ 4-5 ದಿನ ಆಗ್ತಿದ್ರು ಕೂಡ ಇನ್ನೂ ಕೂಡ ಆರೋಪಿತೆ ಪ್ರಿಯಾಂಕಾ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆಯನ್ನ ಹುಡುಕಾಟ ಮಾಡ್ತಿದೀವಿ ಅಂತೇಳಿ ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಆಕೆ ಸಿಕ್ಕಿಲ್ಲ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಆಕೆ ಅರ್ಜಿ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾಳೆ. ಈಗಾಗಲೇ ಅರ್ಜಿಗೆ ಸಲ್ಲಿಕೆಯನ್ನು ಕೂಡ ಆಕೆ ಮಾಡಿದ್ದಾಳೆ. ಅದಕ್ಕೆ ಪ್ರತಿಯಾಗಿ ಇವರು ಕೂಡ ಇನ್ನೂ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿಲ್ಲ ಅನ್ನುವಂತ ವಿಚಾರಗಳು ಕೂಡ ಈಗ ಕೇಳಿ ಬರ್ತಿದೆ. ಇದರ ಜೊತೆಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ನಿರ್ಲಕ್ಷ್ಯನ ವಹಿಸಿದ್ದಾರೆ ಅಂತೇಳಿ ಸ್ಟಾರ್ಟಿಂಗ್ ಇಂದಲೂ ಕೂಡ ಹಂತದಲ್ಲೂ ಕೂಡ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯನ ವಹಿಸ್ತಾನೆ ಬಂದಿದ್ದಾರೆ. ಈ ಒಂದು ವಿಚಾರವಾಗಿ ಆ ಒಂದು ಕುಟುಂಬಸ್ಥರು ಅಂದ್ರೆ ಆ ಮಗುವಿನ ತಂದೆ ಮತ್ತೆ ಕುಟುಂಬಸ್ಥರು ಸ್ಟ್ರಾಂಗ್ ಆಗಿ ಹೋರಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಜಸ್ಟ್ ಎಫ್ಐಆರ್ ದಾಖಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಓರ್ವ ಐಜಿಪಿ ರ್ಯಾಂಕಿಂಗ್ ನ ಅಧಿಕಾರಿಯನ್ನ ಭೇಟಿ ಮಾಡಿ ಅವರಿಂದ ಹೇಳಿಸಿದ್ರು ಕೂಡ ಕಾಡುಗೋಡಿ ಪೊಲೀಸರು ಅಥವಾ ಅಲ್ಲಿಂದ ಹಿರಿಯ ಅಧಿಕಾರಿಗಳು ಅದನ್ನು ಕೂಡ ನಿರ್ಲಕ್ಷ್ಯ ತಮ್ಮ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿಗಳೇ ಅಲ್ಲಿ ಹೇಳಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯನ ವಹಿಸುವಂತ ಕೆಲಸವನ್ನು ಮಾಡಿದ್ರು. ಯಾವಾಗ ಈ ಒಂದು ವಿಚಾರ ದೊಡ್ಡದಾಗ್ತಾ ಬಂತು, ಯಾವಾಗ ಈ ಒಂದು ವಿಚಾರ ಜಾಸ್ತಿ ಚರ್ಚೆ ಆಗ್ತಾ ಬಂತು, ಜೊತೆಗೆ ಯಾವಾಗ ಮಾಧ್ಯಮಗಳಲ್ಲಿ ಬರೋಕ್ ಶುರು ಆಯ್ತು, ಆಗ ಈ ರೀತಿಯಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಇಮಿಡಿಯೇಟ್ಲಿ ಮೋಹನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡಿಲ್ಲ. ಈಗಾಗಲೇ ಆರೋಪಿಗಳ ಜೊತೆ ಪೊಲೀಸರು ಶಾಮೀಲ್ ಆಗಿರ್ಬೋದು ಅನ್ನೋಂತ ಒಂದಷ್ಟು ಸಾಕಷ್ಟು ವಿಚಾರಗಳು, ಸಾಕಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ 2 ತಿಂಗಳು ಒಂದು ಜಸ್ಟ್ ಎಫ್ಐಆರ್ ದಾಖಲಿಸುವುದಕ್ಕೆ ತೆಗೆದುಕೊಳ್ತಾರೆ ಅಂದ್ರೆ ಪೊಲೀಸರಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಒಂದು PM ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಒಂದಷ್ಟು ರಿಪೋರ್ಟ್ ನ ಅನ್ವಯ ಒಂದು ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಕಮಿಷನರ್ ಜೊತೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಾದ್ರೂ ಕೂಡ ಏನ್ ಆನ್ಸರ್ ಮಾಡ್ತಾರೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಕಮಿಷನರ್ ಏನ್ ಆನ್ಸರ್ ಮಾಡ್ತಾರೆ ಸೀನಿಯರ್ಸ್ ಆಫೀಸರ್ಸ್ ಅಂತ ಇರ್ತಾರಲ್ಲ, ಅವ್ರು ಯಾರು ಕೇಳ್ತಾ ಇಲ್ವಾ ಅಥವಾ ಕೆಲವರು ದೊಡ್ಡವರೇ ಇದ್ರಲ್ಲಿ ಏನಾದ್ರೂ ಶಾಮೀಲಾಗಿದ್ದಾರಾ ಅಂತ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕೆಂದ್ರೆ 2-3 ತಿಂಗಳಾದ್ರೂ ಕೂಡ ಅವ್ರುಗಳು ಸೈಲೆಂಟ್ ಆಗಿದ್ರು ಅಂತ ನೋಡಿದಾದ್ರೆ, ಅದರ ಜೊತೆಗೆ ನೀವು ವಿಲ್ಲಾ ಮುಂದೆನೆ ಇದ್ದೀರಾ, ಅದನ್ನು ಕೂಡ ಪ್ಯಾನ್ ಮಾಡ್ತಾ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ಬೋದಾ? ಪೃಥ್ವಿ, ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಯಾವಾಗ ಅವರಿಂದ ಅಂದ್ರೆ ಗಂಡನಿಂದ ಬಿಟ್ಟ ಆಕೆ ಬೆಂಗಳೂರಿಗೆ ಬರ್ತಾಳೆ, ಆಗಿನಿಂದಲೇ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ವಿಲ್ಲಾದಲ್ಲಿ ವಾಸ ಆಗಿರ್ತಾರೆ. ಕಾಡುಗೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ವಿಲ್ಲಾ ಏನಿದೆ ಖಾಸಗಿ ವಿಲ್ಲಾ, ಈ ಒಂದು ಖಾಸಗಿ ವಿಲ್ಲಾದಲ್ಲಿ ಜಾನ್ವರಿಯಿಂದ ಇಬ್ರು ಕೂಡ ವಾಸ ಇದ್ರು ಅಂತ ಹೇಳಿ ನಮಗೆ ಮಾಹಿತಿ ಲಭ್ಯ ಆಗಿದೆ. ಇಲ್ಲೂ ಕೂಡ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿ ಪೊಲೀಸರು ಕೂಡ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ನವೆಂಬರ್ ನಲ್ಲಿ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಮತ್ತೆ ರೀಕನೆಕ್ಟ್ ಆಗ್ತಾರೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗಿನಿಂದ ರೀಕನೆಕ್ಟ್ ಆದವರು ಇಬ್ರು ಮಧ್ಯೆ ಮತ್ತೆ ಪ್ರೀತಿ ಹುಟ್ಟುತ್ತೆ. ಅದಾದ್ಮೇಲೆ ಇಬ್ರು ಕೂಡ ಒಂದಾಗಿರೋದಕ್ಕೆ ಬಯಸ್ತಾರೆ. ಇಬ್ರು ಕೂಡ ಕಾಶಿಗೆ ಹೋಗ್ತಾರೆ. ಅಂದ್ರೆ ಕಳೆದ ವರ್ಷದ ಡಿಸೆಂಬರ್ 27ನೇ ತಾರೀಕು ಇಬ್ರು ಕೂಡ ಕಾಶಿಗೆ ಹೋಗಿ ಅದಾದ್ಮೇಲೆ 30ನೇ ತಾರೀಕು ವಾಪಸ್ ಬಂದಿರ್ತಾರೆ. ವಾಪಸ್ ಬಂದ್ಮೇಲೆ ಆತ ತನ್ನ ಪಾಡಿಗೆ ಬೆಂಗಳೂರಿಗೆ ಬಂದಿರ್ತಾನೆ. ಮತ್ತೆ ಪ್ರಿಯಾಂಕಾ ನೇರವಾಗಿ ದಾವಣಗೆರೆಗೆ ಹೋಗಿರ್ತಾರೆ. ಹೋದವರೇ ನನಗೆ ಡಿವೋರ್ಸ್ ಬೇಕು, ನಾನು ಮೋಹನ್ ಜೊತೆ ಇರ್ತೀನಿ ಅಂತೇಳಿ ಆಕೆ ಜನವರಿ 12ನೇ ತಾರೀಕು ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬರೋಷ್ಟರಲ್ಲೇ ಈ ಒಂದು ವಿಲ್ಲಾದಲ್ಲಿ ಬಾಡಿಗೆಯನ್ನ ಪಡೆದು ಮೋಹನ್ ಅವರಿಬ್ರು ಕೂಡ ಇರೋದಕ್ಕೆ ಮುಂದಾಗಿರ್ತಾನೆ. ಬಂದ್ಮೇಲೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ಅವರು ಬಾಡಿಗೆ ಇದ್ದಾರೆ. ಅಂದ್ರೆ ಜನವರಿ 14 ಅಥವಾ 15ನೇ ತಾರೀಕಿನಿಂದ ಅವರು ಈ ಒಂದು ವಿಲ್ಲಾದಲ್ಲಿ ಬಾಡಿಗೆ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಒಂದು ಖಾಸಗಿ ಮನೆಯಲ್ಲಿ ಅವರು ಮತ್ತೆ ಪ್ರಿಯಾಂಕಾ ಮತ್ತೆ ಆ ಮಗು 3 ಜನರು ಕೂಡ ವಾಸ ಇದ್ರು. ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 25ನೇ ತಾರೀಕು ಅವರು ಈ ವಿಲ್ಲಾದಿಂದ ರಾತ್ರಿ ಹೊರಗಡೆ ಹೊರಟಂತವರು ಮಗುವನ್ನ ಶವವಾಗಿ ಈ ಒಂದು ವಿಲ್ಲಾಗೆ ತೆಗೆದುಕೊಂಡು ಬಂದಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಅವತ್ತಿನ ರಾತ್ರಿ ಆಕೆಯ ಬರ್ತ್ಡೇ ಅಂತೇಳಿ ಸೆಲೆಬ್ರೇಷನ್ಗೆ ಅಂತೇಳಿ ಇದೇ ವಿಲ್ಲಾದಿಂದ ಅವತ್ತಿನ ರಾತ್ರಿ ಅಂದ್ರೆ 24ನೇ ತಾರೀಕು ರಾತ್ರಿ ಅವರು ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋಗಿ ಕೋಲಾರದ ಬಳಿ ಇರುವಂತಹ ಒಂದು ಕೆಫೆಡೆಯಲ್ಲೂ ಕೂಡ ಅವರು ಪಾರ್ಟಿಯನ್ನ ಮಾಡ್ತಾರೆ. ಅಲ್ಲಿ ಒಂದಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಅಲ್ಲೇ ಆ ಮಗುವಿಗೆ ಐಸ್ ಕ್ರೀಮ್ ಅನ್ನು ಕೂಡ ತಿನ್ನಿಸಿದ್ವಿ ಅಂತ ಹೇಳಿ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಅಂದ್ರೆ ಆಕೆ ಪ್ರಿಯಾಂಕಾ ಕುಟುಂಬಸ್ಥರ ಬಳಿ ಹೇಳಿದ್ರು. ಆ ಒಂದು ಎಲ್ಲವನ್ನು ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ವೇಳೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ವಿಲ್ಲಾದಲ್ಲಿರುವಂತಹ ಸಿಬ್ಬಂದಿಯನ್ನ ಹೇಳಿಕೆ ಪಡೆದಿದ್ದಾರೆ. ಅವ್ರು ಯಾವಾಗಿಂದ ಇಲ್ಲಿ ಬಂದಿರೋದು, ಮತ್ತೆ ಅವರ ವರ್ತನೆ ಹೇಗಿತ್ತು, ಮತ್ತೆ ಮಗುವನ್ನ ನೋಡಿದ್ದಾರೆ, ಮತ್ತೆ ಮನೆಯನ್ನು ಕೂಡ ಪರಿಶೀಲನೆ ಮಾಡಿ, ಅಂದ್ರೆ ವಿಲ್ಲಾದಲ್ಲಿ ಅವರ ಮನೆ ಏನಿದೆ ಆ ಒಂದು ಮನೆಯನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಮಗುವಿನ ಬಟ್ಟೆ ಆಗಿರ್ಬೋದು, ಆರೋಪಿತರ ಬಟ್ಟೆ ಆಗಿರ್ಬೋದು, ಯಾಕಂದ್ರೆ ಇವರು ಆ ಒಂದು ಕ್ಯಾಫೆಡೆಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಮಗುವಿನ ಬಟ್ಟೆ ಆಗಿರ್ಬೋದು ಮತ್ತೆ ತಾವು ಧರಿಸಿದಂತ ಬಟ್ಟೆಗಳನ್ನ ಇವರು ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರು ಅಂತ ಹೇಳಿ ಕೂಡ
ತನಿಖೆ ವೇಳೆ ಗೊತ್ತಾಗಿದೆ. ತನಿಖೆ ವೇಳೆ ಆರೋಪಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದು ಬೇರೆ ಬಟ್ಟೆಯನ್ನ ಧರಿಸಿದಾಗಿ, ಅಂದ್ರೆ ಅವತ್ತು ಯಾವ ಬಟ್ಟೆಯನ್ನ ನೀವು ತೆಗೆದುಕೊಂಡಿದ್ರಿ ಅಂತ ಹೇಳಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಬಟ್ಟೆಯನ್ನು ತರಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಆರೋಪಿತ ಮೋಹನ್ ಏನಿದ್ದಾನೆ ಈತ ಬೇರೊಂದು ಬಟ್ಟೆಯನ್ನ ಈ ಒಂದು ವಿಲ್ಲಾದಿಂದ ತೆಗೆದುಕೊಂಡು ಬಂದಿದ್ದ ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲಾ ವಿಚಾರವನ್ನು ಕೂಡ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆರೋಪಿತೆ ಪ್ರಿಯಾಂಕಾಗಾಗಿ ಹುಡುಕಾಟ ಮುಂದುವರೆದಿದೆ. ಮತ್ತೊಂದು ಕಡೆ ಕಸ್ಟಡಿಯಲ್ಲಿರುವಂತಹ ಮೋಹನ್ ಅನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.